ಶ್ರೀ ರಾಘವೇಂದ್ರ. ನಾನಿವತ್ತು ಎಲ್ಲೋಗ್ತಿದ್ದೀನಿ ಅಂದರೆ ಮಗುನ ನೋಡಬೇಕು ಅಂತ ಹೋಗ್ತಾಯಿದ್ದೆ. ಹಾಗಾಗಿ ಬೇಗ ಬೇಗ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಹೊರಟಿದ್ದೆ. ಮಗುನ ನೋಡಬೇಕು ಅಂತ ಅನಿಸೇ ಬಿಟ್ಟಿತ್ತು. ಪಾಪ ನಿಜವಾಗ್ಲೂ ಹುಷಾರೇ ಇಲ್ಲ. ರಾಯರ ಹತ್ರ ಪ್ರಾರ್ಥನೆ ಮಾಡಿ ಅವ್ರ ಮನೆಗೂ ಫೋಟೋ ಮತ್ತು ರಾಯರ ಪ್ರಸಾದ ಎಲ್ಲ ತೊಗೊಂಡೋಗೋಣ ಅಂಥೇಳಿ ಎಲ್ಲ ತೊಗೊಂಡು ರಾಯರ ಹತ್ರ ಮಗು ಹೆಸರಲ್ಲಿ ಪ್ರಾರ್ಥನೆ ಮಾಡಿದೆ. ರಾಯರು ತುಂಬ ಚೆನ್ನಾಗಿ ಪ್ರಸಾದನ ಕೊಟ್ಟರು. ಒಳ್ಳೆಯದಾಗಲಿ, ದಿಗಂತ್ ಗೌಡ ಆದಷ್ಟು ಬೇಗ ಹುಷಾರಾಗಲಿ ಅಂತ ನಾನು ಕೇಳ್ಕೊತೀನಿ. ನಿಜವಾಗ್ಲೂ ನಾನು ಎಲ್ಲೂ ಹೋಗಲ್ಲ. ಹಾಗೆಲ್ಲ ಕಷ್ಟ ಅಂದರೆ ಮಾತ್ರ ನಿಜವಾಗ್ಲೂ ಹುಡ್ಕೊಂಡೇ ಹೋಗ್ತೀನಿ. ನನಗೆ ಅವರು ಪ್ರತಿನಿತ್ಯ ಮಾತಾಡ್ತಿದ್ದಾಗ ನನಗೆಲ್ಲೋ ಒಂದು ಕಡೆ ಬೇಜಾರಾಯಿತು. ಸರಿ, ಇವತ್ತು ಹೋಗಲೇಬೇಕಲ್ಲ ಅಂತ ಡಿಸೈಡ್ ಮಾಡಿ ರಾಯರ ಹತ್ರ ಪ್ರಾರ್ಥನೆ ಮಾಡಿ ಅವ್ರ ಮನೆಗೂ ಕೂಡ ರಾಯರ ಫೋಟೋ, ಮಂತ್ರಾಕ್ಷತೆ ಮತ್ತು ವರಾಯಮ್ಮನವರ ಅರ್ಶಿನ ಮತ್ತು ಭಂಡಾರ, ಎಲ್ಲಮ್ಮ ತಾಯಿದು ಎಲ್ಲವನ್ನು ಕೂಡ ತಗೊಂಡು ನಾನು ಹೊರಡೋಣ ಅಂಥೇಳಿ ಹೊರಟೆ. ತುಂಬ ಖುಷಿಯಾಯಿತು. ಮಗು ಬೇಗ ಹುಷಾರಾದರೆ ಸಾಕಪ್ಪ ಅಂತ ನನಗೂ ಅನಿಸಿದೆ. ಎಲ್ಲೋ ನಮ್ಮನೆ ಮಗು ಅಂತಲೇ ನನಗೆ ಫೀಲ್ ಆಗಿದೆ. ಯಾವ ತಾಯಿಗೂ ಬೇಡ ಅಂತ ಕಷ್ಟ. ನಿಜವಾಗ್ಲೂ ಬೇಜಾರಾಯಿತು. ಆದರೂ ರಾಯರಿದ್ದಾರೆ ಅಂತ ಹೇಳಿ ನಾನು ಹೊರಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ನಮ್ಮ ರಾಘು ಕೂಡ ತುಂಬ ಬೇಜಾರು ಮಾಡ್ಕೋತಾ ಇದ್ದ, ನನ್ನನ್ನೆಲ್ಲೋ ಬಿಟ್ಟು ಹೋಗ್ತಿದ್ದಾಳೆ ನಮ್ಮಮ್ಮ ಅಂತ. ಇವತ್ತಂತೂ ಕಂಪ್ಲೀಟು ಸ್ಯಾರಿ ಬಿಸ್ನೆಸ್ದು ಯಾವುದೂ ಸರಿಯಾಗಿ ನಾನು ನೋಡಿಲ್ಲ. ಯಾರೂ ಬೇಜಾರು ಮಾಡ್ಕೋಬೇಡಿ. ಯಾರೆಲ್ಲ ರೆಡ್ಡು ಬ್ಲ್ಯಾಕು ಬುಕ್ ಮಾಡ್ಕೊಂಡಿದ್ದೀರಾ ಖಂಡಿತ ಕಳಿಸ್ಕೊಡ್ತೀನಿ. ಯಾಕೆ ಅಂದರೆ ನಾನು ತರಿಸುವಂಥ ಕಡೆಯಲ್ಲಿ ಅವ್ರಿಗೆ ಯಾರಿಗೋ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತೇಳಿ ಅವರು ಅಂಗಡಿ ರಜಾ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅವರು ನಾಳೆ ನನಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ಯಾರೆಲ್ಲ ಅಡ್ವಾನ್ಸಾಗಿ ಸ್ಯಾರಿಗಳನ್ನ ಬುಕ್ ಮಾಡ್ಕೊಂಡಿದ್ದೀರಾ ಪ್ರತಿಯೊಬ್ಬರಿಗೂ ಸ್ಯಾರಿನ ನಾನು ಕಳಿಸ್ಕೊಡ್ತೀನಿ. ಯಾಕೋ ಈ ಸಲ ಒಂದೆರಡು ದಿನ ಲೇಟ್ ಆಗ್ತಾಯಿದೆ. ಮಿಸ್ ಮಾಡಲ್ಲ. ಖಂಡಿತ ನಿಮ್ಮ ಮನೆಗೆಲ್ಲ ನಾನು ಸ್ಯಾರಿನ ಕಳಿಸ್ಕೊಡ್ತೀನಿ. ಮತ್ತು ನಾನು ರಾಯರಿಗೆ ನಮಸ್ಕಾರ ಮಾಡಿ ಮೆಟ್ರೋ ಸ್ಟೇಷನ್ಗೆ ಹೋಗಿ ಮೆಟ್ರೋನ ಹತ್ತಿದೆ. ಮೆಟ್ರೋ ಹತ್ತಿ ಸೀದಾ ನಾನು ಯಾರಿಗಾದರೂ ಕಷ್ಟ ಅಂತ ಗೊತ್ತಾದರೆ ಧೈರ್ಯನ ತುಂಬ್ತೀನಿ, ಮುಂದೆ ಹೋಗಿ ನಿಂತ್ಕೋತೀನಿ. ಅವ್ರು ಚೆನ್ನಾಗಿದ್ದಾರೆ ಅಂತ ಅಂದರೆ ನಾನು ಹೋಗಿಲ್ಲ ಅಂದರೂ ದೂರದಲ್ಲಿ ನಿಂತ್ಕೊಂಡು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ.